ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಯೇಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹೇ ಕೌಂತೇಯ, ಇತರ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸುವವರೂ ಸಹ ನನ್ನನ್ನೇ ಪೂಜಿಸುತ್ತಿರುವುದು. ಆದರೆ ಅದು ಅವಿಧಿಪೂರ್ವಕವಾಗಿ ಅವರು ನನಗೆ ಮಾಡುವ ಪೂಜೆ. ಭಗವಂತ ಹೇಳುತ್ತಿರುವ ಈ ವಾಕ್ಯ ಏಕೋಪಾಸಕರಿಗೆ ಸಂತಸ ತರುವುದು ಸಹಜ. ಪ್ರಪಂಚದಲ್ಲಿ ಎಲ್ಲಾ ಮತಗಳು ದೇವನೊಬ್ಬ ನಾಮ ಹಲವು ಎಂಬುದನ್ನು ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ. ಈ ದ್ವಂದ್ವದಿಂದಲೇ ಸಾಕಷ್ಟು ದ್ವೇಷ, ಅಸೂಯೆಗಳು ಹರಡಿ ಸಮಾಜದಲ್ಲಿ ಅಶಾಂತಿ ಕಾಲಾನುಕಾಲದಿಂದಲೂ ನಡೆದು ಬಂದಿದೆ. ಆಗಾಗ ಬಂದ ದಾರ್ಶನಿಕರು ಇಂತಹ ಮಾನಸಿಕತೆಯನ್ನು ತೊಡೆದುಹಾಕಲು ಪ್ರಯತ್ನ ಪಟ್ಟಷ್ಟು ಜಟಿಲವಾಗಿರುವುದನ್ನು ಕಂಡಿದ್ದಾಗಿದೆ. ದಾರ್ಶನಿಕರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಇತರರಿಗೂ ಅರ್ಥ ಮಾಡಿಸುವ ಬದಲು ಅವರ ತತ್ವ ಅರ್ಥ ಮಾಡಿಕೊಳ್ಳದೆ ಅಂಧಶ್ರದ್ಧೆಯಿಂದ ತಾವು ಒಪ್ಪಿದ ದಾರ್ಶನಿಕರನ್ನು ಒಪ್ಪದ ಜನರನ್ನು ಹಿಂಸಿಸುವುದು ಹಾಗೂ ಕೊಲೆ ಮಾಡುವುದು ಧರ್ಮ ಎಂಬ ರೀತಿಯಲ್ಲಿ ಬದುಕುವುದನ್ನು ಕಾಣಬಹುದು. ವಿಶ್ವವ್ಯಾಪಕನಾಗಿರುವ ಎಲ್ಲೆಲ್ಲೂ ಎಲ್ಲದರಲ್ಲೂ ಇರುವ ಭಗವಂತನನ್ನು ಕಾಣುವುದು ಬಿಟ್ಟು ಕಾಮ್ಯ ಕಾರಣದಿಂದ ಬೇರೆ ಬೇರೆ ಹೆಸರಿನಲ್ಲಿ ಪೂಜಿಸುವುದು ಅಜ್ಞಾನ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.